ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ನಾವೀಗ ಗುಜರಾತ್ನ ಸೋಮನಾಥಲ್ಲಿದ್ದೀವಿ. ಹಿಂದೆ ತೋರ್ತಿದೆಯಲ್ಲ ಇದು ಹೊಸ ಸೋಮನಾಥ್ ಟೆಂಪಲ್ಲು. ಅದೇ ಥರ ಇಲ್ಲಿ ತೋರ್ತಿದೆಯಲ್ಲ ಇದು ಓಲ್ಡ್ ಸೋಮನಾಥ್ ಟೆಂಪಲ್ಲು. ಸೊ ಎಷ್ಟು ಬೆಳಕಿದೆ ಅಂದರೆ ಇಲ್ಲಿ ಸೂರ್ಯನ ಕಿರಣ ಬೀಳ್ತಿದೆ, ನಂಗೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತಿನ ಫುಡ್ ವ್ಲಾಗಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾವೆಲ್ಲರೂ ಇಲ್ಲಿನ ಲೋಕಲ್ ಫುಡ್ಡನ್ನು ಟ್ರೈ ಮಾಡಬೇಕಂತಿದ್ದೀವಿ, ಎಸ್ಪೆಷಲಿ ಸ್ಟ್ರೀಟ್ ಫುಡ್ಡನ್ನು. ಸೊ ಇವತ್ತು ಎಂಟೈರ್ ಡೇ ನಾವೇನೆಲ್ಲ ಫುಡ್ಡನ್ನು ತಿಂತೀವಿ ಅದೆಲ್ಲ ನಿಮಗೆ ತೋರಿಸ್ತೀವಿ. ಸೊ ಇಲ್ಲೇ ಹತ್ತಿರದಲ್ಲಿ ನೋಡಿ ಒಂದು ಗಲ್ಲಿ ಥರ ಇದೆ. ಇಲ್ಲಿ ತುಂಬ ಗಾಡಿಗಳಲ್ಲಿ ಇಲ್ಲಿನ ಲೋಕಲ್ ಈ ಡೋಕ್ಲಾ ಫಾಫ್ಡ ಅಂಥದ್ದೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ಬ್ರೇಕ್ಫಾಸ್ಟ್ ಐಟಮ್ಸ್ ಇದೆಲ್ಲ. ಸೊ ಅದೆಲ್ಲ ಹೆಂಗಿರುತ್ತೆ ಅದೆಲ್ಲ ನಿಮ್ಗೆ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದನ್ನು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. भाई क्या क्या मिलता है इधर? इधर फाफड़ा गाठिया, जलेबी, भजिया, खमन ढोकड़ा. ये ढोकला है ना? हाँ, ये ढोकला. और ये क्या है भाई? ये पालक पकौड़ी है. हाँ हाँ. वो आलू पूरी है. ओके. और ये जलेबी है. जलेबी. और ये फाफड़ा गाठिया. फाफड़ा किससे बनता है ये कड़ी? कड़ी बेसन का बनता है, बेसन और मट्ठा का. ओके. और ये चटनी. ये चटनी है. ಸೊ ಇವರೊಬ್ರು ಇಲ್ಲಿ ಕೂತಿದ್ದಾರೆ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಆಯಿತು. ಕೆಲವೊಂದೆಲ್ಲ ಐಟಮ್ ಆರ್ಡರ್ ಮಾಡಿದ್ದೀವಿ. ಒಂದು ಇದು ಮಿರ್ಚಿ ಬಜ್ಜಿ ಅಂತೆ, ಆಮೇಲೆ ಇದು ಆಲೂ, ಆಮೇಲೆ ಇದು ಮೇತಿದೇನೋ ಮಾಡಿದ್ದಾರೆ, ಫ್ರೈ ಮಾಡಿದ್ದಾರೆ. ಇದ್ರ ಮೇಲೆ ಸ್ವಲ್ಪ ಏನೋ ಅವರದ್ದೇ ಒಂದು ಮಸಾಲೆ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಇದು ಫೇಮಸ್ ಫಾಫ್ಡ ಅಂತ ಹೇಳ್ತೀವಿ ಇದಕ್ಕೆ, ಆಯಿತಾ. ಸೊ ಇದು ಉದ್ದ ಇರುತ್ತೆ. ಇದೆಲ್ಲ ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಸೇಲ್ ಮಾಡ್ತಾರೆ. ರೇಟೆಲ್ಲ ನಾನು ಆಮೇಲೆ ಹೇಳ್ತೀನಿ ಎಷ್ಟಾಯಿತು ಅಂತ. ಆಮೇಲೆ ಮೆಣಸಂತೂ ಎಲ್ಲರ ಜೊತೆ ಕೊಡ್ತಾರೆ. ಇದನ್ನು ಲೈಟಾಗಿ ಫ್ರೈ ಮಾಡಿ ಇದ್ರ ಮೇಲೆ ಉಪ್ಪೆಲ್ಲ ಹಾಕಿ ಕೊಡ್ತಾರೆ. ಆ್ಯಂಡ್ ಇದು ಯಾರಿಗಿಷ್ಟ ಇಲ್ಲ ಹೇಳಿ, ಗುಜರಾತಲ್ಲಿ ಜಿಲೇಬಿ ತುಂಬಾ ಫೇಮಸ್ಸು. ಆ್ಯಂಡ್ ಫೈನಲಿ ಇದು ಇಲ್ಲಿನ ಲೋಕಲ್ ಡೆಲಿಕೇಸಿ ಅಂತ ಹೇಳ್ಬೋದು, ಢೋಕ್ಲಾ. ನನಗೇನಾದ್ರು ಉಳಿಸ್ತೀರಲ್ಲ? ಹಾಂ, ಕಾಂಬಿನೇಷನ್ ಚೆನ್ನಾಗಿದೆ ರೀತು. ಪಾಪಡ ಮತ್ತು ಜಿಲೇಬಿ ಸಖತ್ತಾಗಿರುವಂಥದ್ದು. ಆ್ಯಂಡ್ ನನಗೆ ಇದು ಸಖತ್ತಾಗಿ ಇಷ್ಟ ಆಯಿತು. ಆಲೂಗಡ್ಡೆ ಬಜ್ಜಿ ಇದು, ಆ್ಯಂಡ್ ಇದು ಕೂಡ ನಿಮಗೆ ಅದು ಇಷ್ಟ ಆಯಿತು ಕೀರ್ತಿ? ನನಗೆ ಇದು ಸ್ಟಫ್ ಮಾಡಿದ್ದಾರೆ ಒಳಗೆ, ನೋಡ್ಬೋದು ನೀವು. ಈ ಥರ ಬಜ್ಜಿ ಸ್ಟಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಖಾರ ಇಲ್ಲ. ಇದು ಟೇಸ್ಟ್ ಮತ್ತು ಇದು ಕಾಂಬಿನೇಷನ್ ಒಳ್ಳೇದಾಗ್ತದೆ. ನಾನೀಗ ಢೋಕ್ಲಾ ಟ್ರೈ ಮಾಡ್ತಾ ಇದ್ದೇನೆ. ಇದರ ಟೆಕ್ಸ್ಚರ್ ನೋಡಿ ನೀವು ಹೆಂಗಿರುತ್ತೆ ಅಂದರೆ, ಬೇಸನಿಂದ ಮಾಡ್ತಾರೆ ಇದನ್ನು, ಬಟ್ ತುಂಬ ಚೆನ್ನಾಗಿರುತ್ತೆ. ಢೋಕ್ಲಾದಲ್ಲೂ ಕೆಲವೊಂದು ಸ್ವೀಟ್ ಇರುತ್ತೆ, ಬಟ್ ಇದು ಖಾರ ಇದೆ. ಇವತ್ತು ನಾವು ಖಾರನೇ ಹೇಳಿದ್ವಿ ಆ್ಯಕ್ಚುಲಿ, ಯಾಕಂದರೆ ಆಲ್ರೆಡಿ ಸ್ವೀಟ್ ಜಿಲೇಬಿ ಇದೆ. ಸೂಪರಾಗಿದೆ ಕಣ್ರೆ, ಚೆನ್ನಾಗಿದೆ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಜಿಲೇಬಿ ತಿನ್ನೋದೊಂದು ವಾಡಿಕೆ. ಹೆಚ್ಚಿನ ಕಡೆ ಜಿಲೇಬಿ ತಿಂತಾರೆ, ಮತ್ತು ಜಿಲೇಬಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಎಲ್ಲೇ ಹೋದರೂ ಕ್ರಿಸ್ಪಿಯಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ನಾವು ಕರ್ನಾಟಕದಲ್ಲಿ ಏನು ಜಿಲೇಬಿ ತಿಂತೀವಿ ಆ ಟೇಸ್ಟೇ ಬೇರೆ, ಇಲ್ಲಿರೋ ಟೇಸ್ಟೇ ಬೇರೆ. ಹೀಗಾಗಿ ಮತ್ತು ಇಲ್ಲಿ ಎಲ್ಲದನ್ನು ಗ್ರಾಮ್ ಲೆಕ್ಕದಲ್ಲೇ ಕೊಡ್ತಾರೆ. ಮಿನಿಮಮ್ ಕ್ವಾಂಟಿಟಿ ನೀವು ಪರ್ಚೇಸ್ ಮಾಡಬೇಕಿರೋದು 100 ಗ್ರಾಮ್ಸ್. ಇಲ್ಲಿನ ಟೀ ಇದೆಯಲ್ಲ ಇದು ತುಂಬಾ ಸ್ಪೆಷಲ್ಲು. ಯಾಕಂದರೆ ಇಲ್ಲಿ ಹೆಚ್ಚಿನ ಕಡೆ ಮಸಾಲ ಚಾಯ್ ಅಥವಾ ಅದ್ರಕ್ ವಾಲಿ ಚಾಯ್, ಅಂದರೆ ಅದರಲ್ಲಿ ಜಿಂಜರ್ ಹಾಕಿರ್ತಾರೆ, ಸಖತ್ತಾಗಿರುತ್ತೆ. ಒಂದು ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ಈ ಚಳಿಗೆ ಬಿಸಿ ಬಿಸಿ ಚಹಾ ಕುಡಿದ್ರೆ ಆಹಾ ಸ್ವರ್ಗ. ಇನ್ನೊಂದೇನೆಂದರೆ ಈ ಗಡಸಿದೆಯಲ್ಲ, ಈ ಹಾಲಿದೆಯಲ್ಲ ತುಂಬ ತಿಕ್ಕಿರುತ್ತೆ ಇಲ್ಲಿ. ಹಾಗಾಗಿ ಚಾಯ್ ಕುಡಿದ್ರೆ ನಿಮಗೆ ಆ ಫೀಲ್ ಆಗುತ್ತೆ, ಆಯಿತಾ, ಗಂಟ್ಲಲ್ಲಿ ಇಳಿಯೋದು. ತುಂಬಾ ಚೆನ್ನಾಗಿರುತ್ತೆ. ಗುಜರಾತಲ್ಲಿದ್ದವ್ರಿಗೆ ಡೆಫಿನೆಟ್ಲಿ ಗೊತ್ತು. ಎಲ್ಲೇ ಹೋದರೂ ನಿಮಗೆ ಚಾಯ್ ಇದೆಯಲ್ಲ ಅದಂತೂ ಸಖತ್ತಾಗಿ ಸಿಗುತ್ತೆ ಇಲ್ಲಿ. ಪಕ್ಕಾ ಗುಜರಾತಿ ಸ್ಟೈಲಲ್ಲಿ ಬ್ರೇಕ್ಫಾಸ್ಟ್ ಮುಗೀತು. ಢೋಕ್ಲಾ, ಪಾಪಡ, ಜಲೇಬಿ, ಆಹಾ ಸಖತ್ತಾಗಿತ್ತು. ಇಲ್ಲಿ ಪರ್ 100 ಗ್ರಾಮ್ ಏನೇ ತಗೊಂಡ್ರು 30 ರೂಪಾಯಿ. ಜಿಲೇಬಿಗೂ 30, ಢೋಕ್ಲಾಗೂ 30, ಫಾಫ್ಡಾಗೂ 30, ಆಮೇಲೆ ಪಕೋಡ ಎಲ್ಲ ಇತ್ತಲ್ಲ ಅದಕ್ಕೂ 30 ರೂಪಾಯಿ. ಸೊ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನೆಂದರೆ
ಈ ಸ್ಟ್ರೀಟ್ ಫುಡ್ ತಿನ್ಬೇಕಾದ್ರೆ ನಾವು ಕೆಲವೊಂದೆಲ್ಲ ಕಾಂಪ್ರಮೈಸ್ ಆಗಬೇಕು. ಈಗ ಅವರು ಮಾಡ್ಕೊಡ್ತಾರೆ ಅಥವಾ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ, ಅದನ್ನ ನಾವು ತಿನ್ಬೇಕಾಗತ್ತೆ. ನಮ್ಮ ಸ್ಟೈಲಲ್ಲಿ ಅಯ್ಯೋ ಅದು ಬೇಡ ಇದು ಬೇಡ ಅಂತ ಹೇಳಿದ್ರೆ ಈಗ ಅವರು ಪೇಪರಲ್ಲಿ ಹಾಕ್ಕೊಟ್ರು, ಅದು ಇಲ್ಲಿ ಹಾಗೆ ಮಾಡ್ಕೊಡೋದು ಅವರು. ಅಲ್ಲೋಗಿ ನಾವು ಕಂಟೆಂಟ್ ಮಾಡೋಂಗಿಲ್ಲ. ನಾವೇನು ಸ್ಪೆಷಲ್ ಅಲ್ಲ, ಅಯ್ಯೋ ನಮ್ಮ ಪ್ಲೇಟಲ್ಲೇ ತುಂಬ ಜನ ಹೌದು ಡೆಫಿನೆಟ್ಲಿ ಹೆಲ್ತಿಗೆ ಯಾವುದೇ ಇದ್ರೂ ಕೆಟ್ಟದಾಯ್ತಾ. ಈವನ್ ನೀವು ಏನೇ ಅಮೃತನ್ನು ಜಾಸ್ತಿ ತಗೊಂಡ್ರು ವಿಷನೇ. ಬಟ್ ಇಂಥ ಎಲ್ಲ ಪ್ಲೇಸಿಗೆ ಬಂದಾಗ ನಾವು ಅಪರೂಪಕ್ಕೆ ಬರೋದಿಂಥದ್ದು. ಹೆಲ್ತ್ ಬಗ್ಗೆ ಸ್ವಲ್ಪ ಆ ಕಡೆ ಕಾನ್ಷಿಯಸ್ನೆಸ್ಸನ್ನು ಇಟ್ಟು ಆಮೇಲೆ ಇದನ್ನು ಮಜಾ ಮಾಡಬೇಕು, ಇಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ನನ್ನ ಒಂದು ಅನಿಸಿಕೆ. ನಮ್ಮದು ಕೂಡ. ಈ ಕೊರೆಯೋ ಚಳಿಯಲ್ಲೂ ಐಸ್ಗೋಲ ತಿನ್ನೋದು ಒಂದು ಖುಷಿನೇ ಬೇರೆ. 40 ರೂಪಾಯಿಗೆ ಒಂದಿಷ್ಟು ಐಸನ್ನು ಕ್ರಷ್ ಮಾಡಿ ಅದ್ರ ಮೇಲೆ ಕ್ರೀಮ್ ಹಾಕಿದ್ದಾರೆ. ಆಮೇಲೆ ಏನೆಲ್ಲ ಬಿದ್ದಿದೆ ನೋಡಿ, ಪ್ಲಮ್ ಬಿದ್ದಿದೆ, ಆಮೇಲೆ ಕಿಶ್ಮಿಶ್ ಬಿದ್ದಿದೆ, ಆಮೇಲೆ ಇನ್ನೇನೇನೇನೋ ಹಾಕಿದ್ದಾರೆ. ಟೆಕ್ಸ್ಚರ್ ನೋಡಿ ಅಲ್ಲಿ ನೋಡಿ, ಆಹಾ ಹಾ ಕಾಲಕಟ್ಟ ಫ್ಲೇವರ್ ಇದು ಚೆನ್ನಾಗಿದೆ. ಕ್ರೀಮ್ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆನೇ ಬರ್ತಾ ಇದೆ. ಕೊಬ್ಬರಿ ಹಾಕಿದ್ದಾರೆ, ಜೆಲ್ಲೀಸ್, ಡ್ರೈ ಕಿಸ್ಮಿಸ್, ಸ್ವಲ್ಪ ಕ್ರೀಮ್, ಅದೇ ದಹಿ ಟೈಪ್ ಇದೆ. ಇದು ನನ್ನ ಫೇವ್ರೇಟ್ ಆಯ್ತಾ. ನಮ್ಮ ಸೈಡ್ ಐಸ್ಗೋಲ ಅಂದರೆ ಈ ಬ್ಯಾಂಬೂ ಸ್ಟಿಕ್ಕಿಗೆ ಹಾಕಿ ಒಂದು ಕ್ಯಾಂಡಿ ಥರ ಮಾಡಿ ಕೊಡ್ತಾರೆ, ಐಸ್ ಕ್ಯಾಂಡಿ ಥರ. ಇದು ಈ ಥರ ತಿನ್ನೋದು ಫಸ್ಟ್ ಟೈಮ್ ನಾನು ನೋಡಿ. ಚೆನ್ನಾಗಿದೆ ಮಾತ್ರ, ಟೇಸ್ಟು ಅಲ್ಟಿಮೇಟ್ ಆಗಿದೆ. ಕಾಲಕಟ್ಟ ಫ್ಲೇವರ್ ನೋಡಿ, ವಾ. ಇನ್ನೊಂದು ನಿಂಬು ಪಾನಿ ಹೇಳಿದ್ದೇನೆ, ಚೆನ್ನಾಗಿರುತ್ತೆ ಇಲ್ಲಿದು ನಿಂಬು ಪಾನಿ ಎಲ್ಲ. ಸೊ ರೆಡಿ ಮಾಡ್ತಾ ಇದ್ದಾರೆ. 15 ರೂಪೀಸ್ ಒಂದು ನಿಂಬು ಪಾನಿಗೆ. ಓ, ಐಸ್ ಹಾಕಿದ್ದಾರೆ, ನೀರು ಹಾಕಿದ್ರು. ಎಸ್, ನಿಂಬು ಪಾನಿ ಅಂದರೆ ನಿಂಬು ಪಾನಿ ಸಖತ್ತಾಗಿದೆ. ಚಾಟ್ ಮಸಾಲ ಹಾಕಿದಾರಲ್ಲ, ಸಖತ್ ಟೇಸ್ಟ್ ಬರುತ್ತೆ. ನಮ್ಮ ಕುಂದಾಪುರದಲ್ಲಿ ಒಬ್ಬರು ಮಾಡ್ತಿದ್ರು ಈ ಥರ, ಬಟ್ ಇವಾಗ ಅವ್ರು ಮಾಡಲ್ಲ. ತುಂಬ ಸತಿ ಕೇಳಿದ್ದೀನಿ ಅವ್ರಿಗೆ ಈ ಥರ ಯಾಕೆ ಬಿಟ್ರಿ ಅಂದರೆ, ಅವ್ರು ಹೇಳ್ತಾರೆ ನಿಂಬು ಪಾನಿ 10 ರೂಪಾಯಿಗೆ ಸೇಲ್ ಮಾಡೋದವರು. 10 ರೂಪಾಯಿ ಐಟಮೇ ಜಾಸ್ತಿ ಸೇಲ್ ಆದರೆ ಅದು ಇಡೋಕ್ಕೆ ಸ್ಟೋರ್ ಮಾಡೋಕ್ಕೆ, ನೀರೆಲ್ಲ ಸ್ಟೋರ್ ಮಾಡೋಕ್ಕೆ ಅವ್ರ ಗಾಡಿಯಲ್ಲಿ ತುಂಬ ಸ್ಟೋರೇಜ್ ವೇಸ್ಟ್ ಆಗುತ್ತಂತೆ. ಅದ್ರ ಬದಲು ಅವರು 40 ರೂಪಾಯಿ 50 ರೂಪಾಯಿ ಐಟಮನ್ನು ಜಾಸ್ತಿ ಸ್ಟೋರ್ ಮಾಡ್ಬೋದಲ್ಲ, ಹಂಗಾಗಿ ನಿಂಬು ಪಾನಿ ಮಾಡೋದು ಬಿಟ್ಟೆ ಅಂತ ಹೇಳಿದ್ರು ಅವರು. ಬಟ್ ಅದೇ ಟೇಸ್ಟ್ ನಂಗೆ ವಾಪಸ್ ಇಲ್ಲಿ ಸಿಗ್ತಾಯಿದೆ. ಸೂಪರಾಗಿದೆ. ಮಧ್ಯಾಹ್ನ ಊಟದ ಸಮಯ. ಸೊ ಸೋಮನಾಥಲ್ಲೇ ಈಗ ನನ್ನ ಪ್ರಕಾರ ಇದು ಮಾಧವ ಹೋಟೆಲ್ಲು ಸ್ಪೆಷಲ್ ಕಾಥ್ಯಾವಾಡಿ ಥಾಲಿ ಅಂತ ಬರೆದಿದ್ದಾರೆ. ಕಾಥ್ಯಾವಾಡಿ ಅಂದರೆ ಗುಜರಾತಿ ಸ್ಟೈಲಲ್ಲಿರುತ್ತೆ. ಸೊ ಇಲ್ಲಿ ಗುಜರಾತಿ ಥಾಲಿನ ಈಗ ಟ್ರೈ ಮಾಡಬೇಕು. ಬನ್ನಿ ಒಳಗೋಗೋಣ. ಸೊ 3 ಗುಜರಾತಿ ಥಾಲಿನ ಆರ್ಡ್ರ್ ಮಾಡಿದ್ದೀವಿ. ಥಾಲಿ ತಂದು ಇಟ್ಟಿದ್ದಾರೆ. ಮೊದಲಿಗೆ ಪಾಪಡ್ ಹಾಕಿದ್ದಾರೆ, ಆಮೇಲೆ ಇದು ಸ್ಯಾಲಡ್, ಇದು ಆಮೇಲೆ ಇದೆಲ್ಲ ಕಾಂಪ್ಲಿಮೆಂಟ್ರಿ ಆಯಿತಾ. ಇದರಲ್ಲಿ ಚಾಟ್ ಮಸಾಲ ಇದೆ, ಆಮೇಲೆ ಇದು ಮೆಣಸು, ಆಮೇಲೆ ಇದು ಪಪೀತಾ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಇನ್ನೇನೇನೋ ಇದೆ, ಉಪ್ಪಿದೆ, ಆಮೇಲೆ ಫುಲ್ ಬಾಟ್ಲು ಚಾಸ್ ಅಂದರೆ ಮಜ್ಜಿಗೆ, ಅದನ್ನು ತಂದು ಇಟ್ಟಿದ್ದಾರೆ. ಹಾಂ, ಒಂದಿಷ್ಟು ಕರಿ ತಂದಿಟ್ಟಿದ್ದಾರೆ. ಇದು ಯಾವುದೋ ದಹಿದಂತೆ, ಇದು ಆಲೂದು, ಇದು ಸೇವ್ ಟಮಾಟರಂತೆ, ಆಮೇಲೆ ಇದು ಬೇಸನ್, ಇದು ಆಮೇಲೆ ಇದು ಇನ್ನೊಂದೇನೋ ತಂದಿಟ್ಟಿದ್ದಾರೆ. ಹಾಂ, ದಾಲ್. ಓಕೆ, ದಾಲ್ ಇದೆ. ಆಮೇಲೆ ಈಗ ರೋಟಿ ತಂದು ಹಾಕಿದ್ದಾರೆ. ಸೊ ಇದು ನಾರ್ಮಲ್ ಫುಲ್ಕ, ಆಮೇಲೆ ಇದು ಬಾಜ್ರಿಕಾ ರೋಟಿ ಅಂತೀವಲ್ಲ ಅದು. ಇದು ಕಾಥ್ಯಾವಾಡಿ ಸ್ಪೆಷಲ್. ಇದು ನೋಡಿ, ಬೇಕಾದ ಕರಿನ ನಾವು ಹಾಕ್ಕೊಂಡು ತಿನ್ಬೋದು. ಇಲ್ಲಿನ ಕರ್ಡ್ ನೋಡಿ, ಅದರ ಥಿಕ್ನೆಸ್ ನೋಡಿ ಹೆಂಗಿದೆ ನೋಡಿ, ಇಲ್ಲಿ ನೋಡಿ ಫುಲ್ ಕ್ರೀಮ್ ಥರ ಆಗಿದೆ. ನಾನು ಮೊಸರು ತಿನ್ನಲ್ಲ, ಬಟ್ ಸ್ನೇಹ 2 ತರಿಸಿ ತಿಂತಾ ಇದ್ದಾಳೆ ನೋಡಿ. ಇದು ಇಲ್ಲಿನ ಸ್ಟಾರ್ ಐಟಮ್ ಅಂತ ಹೇಳ್ಬೋದು. ಇದಕ್ಕೆ ಶ್ರೀಖಂಡ್ ಅಂತ ಹೇಳ್ತಾರೆ, ಮಟ್ಟ ಶ್ರೀಖಂಡ್ ಅಂತ. ಸೊ ಹೆಂಗಿರುತ್ತೆ ಅಂದರೆ ಇದು
ಐಸ್ ಕ್ರೀಮ್ ಥರ ನೋಡೋಕ್ಕೆ, ಬಟ್ ತಿನ್ನೋಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ಬಾಯಿಗೆ ಹಾಕ್ತಿದ್ದಂಗೆ ಕರಗುತ್ತೆ ಇದು. ಇದಕ್ಕೆ ಕೆಲವು ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಪಿಸ್ತಾಚಿಯೋಸ್ ಹಾಕಿದ್ದಾರೆ. ಸ್ನೇಹಂಗಂತೂ ಫೇವ್ರೇಟ್ ಇದು. ಇದೀಗ ಒಂದು ತರಿಸಿದ್ದೀವಿ, ಬಟ್ ಒಂದರಲ್ಲೇ ಮುಗಿಯಲ್ಲ ಇದು, ತುಂಬ ಬೇಕಾಗತ್ತೆ ನಮಗೆ. ಪುರನ್ಪೋಳಿ ಅಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ. ಅದಕ್ಕೆ ಪುರನ್ಪೋಳಿ ಅಂತ ಹೇಳಿದ ತಕ್ಷಣ ಒಂದು ಆರ್ಡ್ರ್ ಮಾಡಿ ಅಂತ ಹೇಳಿದೆ ನಾನು. ಅವ್ರು ತಂದು ಕೊಟ್ಟಿದ್ದಾರೆ. ನೋಡಿದರೆ ಅದ್ರ ಮೇಲ್ಗಡೆ ಈ ರೀತಿ ಲೇಯರ್ ಆಗಿ ತುಪ್ಪ ಎಲ್ಲ ನಿಂತ್ಕೊಂಡಿದೆ. ಹೀಗೆ ಇರಬೇಕಾಯ್ತಾ. ಪುರನ್ಪೋಳಿ ಅಂದರೆ ಅದು ತುಪ್ಪದಲ್ಲೇ ಮುಳುಗಿರ್ಬೇಕು. ಈ ರೀತಿ ಬಿಸಿ ಬಿಸಿ ಇದೆ ಇದು. ಈ ಕೈಯಲ್ಲಿ ತಿನ್ನೋಕ್ಕಾಗ್ತಾ ಇಲ್ಲ ನನಗೆ. ಸಖತ್ತಾಗಿದೆ. ನಾವು ಹೇಗೆ ಮಾಡ್ತೀವಲ್ಲ ಬೇಳೆ ಒಬ್ಬಟ್ಟು, ಅದೇ ರೀತಿ ಇದು ಬೇಳೆ ಒಬ್ಬಟ್ಟೆ, ಬಟ್ ಚೆನ್ನಾಗಿರುವಂತಹ ಬೇಳೆ ಒಬ್ಬಟ್ಟಿದು. ಇದು ಯಾರಿಗೂ ಸಿಗೋದಿಲ್ಲ ನಿಮ್ಮಿಬ್ಬರಲ್ಲಿ. ನಾನು ನಾರ್ಮಲಿ ಒಬ್ಬಟ್ಟು ತಿನ್ನಲ್ಲ. ರಿತು ಈಗ ತಿಂತಾ ಇದ್ದಾರೆ ಅಂದರೆ ನನಗೆ ಸಿಗೋದಿಲ್ಲ. ರಿತು ಒಬ್ಬ ತುಪ್ಪದಲ್ಲಿ ಹೆಂಗೆ ಅದ್ದಿದಾರಂದರೆ ಇಲ್ಲಿ ನೋಡಿ, ಅದು ಟೆಕ್ಸ್ಚರ್ ನೋಡಿ ಒಂದ್ಸಲ. ಬಿಸಿ ಬಿಸಿ ಇದೆ ಇದು. ಚೆನ್ನಾಗಿದೆ ಅಲ್ವಾ? ಇದು ನನಗೆ ಈಗ ಒಂದು ನಿಮಿಷ. ಈ ಥರ ಒಬ್ಬಟ್ಟಿದ್ರೆ ಡೆಫಿನೆಟ್ಲಿ ತಿಂತೀನಿ ನಾನು. ಸಕ್ಕತ್ತಾಗಿದೆ ಇದು. ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಆ ಲೆವೆಲ್ಗಿದೆ. ವಾವ್. ಅಂದರೆ ತುಂಬ ಸಿಹಿ ಅಂತಿಲ್ಲ, ಬೇಳೆನೂ ಕರೆಕ್ಟಾಗಿ ಬೆಂದಿದೆ, ಮತ್ತು ಇಷ್ಟು ದಪ್ಪ ಇದೆ ಅದರದ್ದು. ಪಿಜ್ಜಾ ಥರ ಇದೆ ಅದು. ಒಳಗಡೆ ಫಿಲ್ಲಿಂಗು ಆ ಲೆವೆಲಿಗೆ ಹಾಕಿದ್ದಾರೆ. ಮತ್ತು ತುಪ್ಪದ ಪರಿಮಳ ಅಂತೂ ಘಮ 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 ಬರ್ತಾ ಇದೆ. ಆಹಾ, ಹಿಂಗೆ ಮಾಡಿದ್ರು ನೋಡಿ ಇಳಿಯುತ್ತೆ ತುಪ್ಪ. ಇಲ್ಲಿ ನೋಡಿ ತುಪ್ಪ ಇಳಿತಾ ಇದೆ. ಅಲ್ಟಿಮೇಟ್ ಆಗಿದೆ, ಸೂಪರ್. ಥಾಲಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಜಸ್ಟ್ 130 ರೂಪೀಸು, ಅನ್ಲಿಮಿಟೆಡ್ ಥಾಲಿ ಅದು. ರೋಟಿ ಎಷ್ಟು ಬೇಕೋ ಅಷ್ಟು ಕೇಳ್ದಂಗೆ ತಂದು ಹಾಕ್ತಾ ಇರ್ತಾರೆ. ಆಮೇಲೆ ರೈಸು ಹಂಗೆ ಕೇಳ್ದಂಗೆ ತಂದು ಹಾಕ್ತಾ ಇರ್ತಾರೆ. ಆಮೇಲೆ ಪೂರನ್ ಪೋಳಿಗೆ 60 ರೂಪೀಸ್ ಇತ್ತು. ಆಮೇಲೆ ಶ್ರೀಖಂಡ್ ಜಸ್ಟ್ 30 ರೂಪೀಸ್. ಇಲ್ಲಿ ನೋಡಿ, ಒಂದು ಪಾರ್ಸಲ್ ಕೂಡ ತಗೊಂಡಿದ್ದೀನಿ ನಾನು. ಈ ಫುಡ್ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಸೋಮನಾಥಲ್ಲಿ ಏನೆಲ್ಲ ಫುಡ್ಡನ್ನು ಟ್ರೈ ಮಾಡಿದ್ವಿ ಅಂತ ನೋಡಿದ್ವಿ. ನೆಕ್ಸ್ಟ್ ನಮ್ಮ ಪಯಣ ಡಿಯು ಕಡೆಗೆ. ಸೊ ಡಿಯು ಅನ್ನೋದು ಒಂದು ಐಲ್ಯಾಂಡ್ ಥರ ಅದು. ಸೊ ಅಲ್ಲಿ ಸಮುದ್ರ ಇದೆ, ಫೋರ್ಟ್ ಇದೆ. ಸೊ ಅಲ್ಲೂ ಒಂದಿಷ್ಟು ಫುಡ್ಡನ್ನು ನಾವು ಟ್ರೈ ಮಾಡ್ಬೇಕಂತಿದ್ದೀವಿ. ಸೊ ಅಲ್ಲಿನ ಫುಡ್ ವ್ಲಾಗನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.